ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಅಧ್ಯಾಯ 8 ವಿಜ್ಞಾನ 8ನೇ ತರಗತಿ ಬಲ ಮತ್ತು ಒತ್ತಡ. ಬಲ ಮತ್ತು ಒತ್ತಡ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳ ವಿಡಿಯೋ ಇದಾಗಿದೆ. ನಿಮ್ಮ ತಳ್ಳುವಿಕೆ ಅಥವಾ ಎಳುವಿಕೆ ಎಂದು ಚಲನೆ ಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆ ಬಗ್ಗೆ ತಿಳಿಸುವ ಪ್ರತಿ ಸಂದರ್ಭವನ್ನು 2 ಉದಾಹರಣೆಗಳನ್ನು ನೀಡಿ. ತಳ್ಳುವಿಕೆಗೆ ಉದಾಹರಣೆ: ಒಂದು ಭಾರವಾದ ಪೆಟ್ಟಿಗೆಯನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಳ್ಳಿದಾಗ ಆ ಪೆಟ್ಟಿಗೆಯ ಚಲನಾಸ್ಥಿತಿಯು ಬದಲಾಗುತ್ತದೆ. ಒಬ್ಬ ಆಟಗಾರ ತನ್ನ ಸಾಧದಿಂದ ಫುಟ್ಬಾಲನ್ನು ಒದ್ದಾಗ ಚೆಂಡಿನ ಚಲನಸ್ಥಿತಿ ಬದಲಾಗುತ್ತದೆ. ಇನ್ನು ಎಳುವಿಕೆಗೆ ಉದಾಹರಣೆ: ಬಾವಿಯಿಂದ ನೀರನ್ನು ಮೇಲೆತ್ತಲು ಹಗ್ಗವನ್ನು ಎಳೆದಾಗ ನೀರು ತುಂಬಿದ ಬಕೆಟಿನ ಚಲನಸ್ಥಿತಿ ಬದಲಾಗುತ್ತದೆ. ಒಂದು ಮೇಜಿನಲ್ಲಿನ ಕಪಾಟನ್ನು ಎಳೆದು ತೆಗೆದಾಗ ಕಪಾಟಿನ ಚಲನಸ್ಥಿತಿಯು ಬದಲಾಗುತ್ತದೆ. ಪ್ರಶ್ನೆ 2. ಬಲ ಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆಯಾಗುವುದನ್ನು ತಿಳಿಸುವ ಸಂದರ್ಭಗಳಿಗೆ 2 ಉದಾಹರಣೆ ನೀಡಿ. ಪ್ಲಾಸ್ಟಿಕ್ ಬಾಟಲನ್ನು ಹಿಂಡಿದಾಗ ಬಾಟಲಿಯ ಆಕಾರದಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ. ಜೇಡಿಮಣ್ಣನ್ನು ಕೈಗಳಿಂದ ಒತ್ತಿ ರೂಪುಗೊಳಿಸುವುದರಿಂದ ಅವರ ಆಕಾರದಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ. ಇನ್ನು ಕೆಳಗಿನ ಹೇಳಿಕೆಗಳನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಎಂದರೆ, ಬಾವಿಯಿಂದ ನೀರು ಸೇದಲು ನಾವು ಹಗ್ಗದ ಮೇಲೆ ಬಲ ಪ್ರಯೋಗ ಮಾಡಬೇಕು. ಆವೇಶ ತಟಸ್ಥ ವಸ್ತುವನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ. ಸರಕು ತುಂಬಿದ ಟ್ರೇಯನ್ನು ಚಲಿಸುವ ನಾವು ಅದರ ಮೇಲೆ ಬಲ ಪ್ರಯೋಗ ಮಾಡಬೇಕು. ಇನ್ನು 4th ಆಯಸ್ಕಾಂತದ ಉತ್ತರ ಧ್ರುವವು ಮತ್ತೊಂದು ಆಯಸ್ಕಾಂತದ ಉತ್ತರ ಧ್ರುವವನ್ನು ವಿಕರ್ಷಿಸುತ್ತದೆ. ಇನ್ನು ಒಬ್ಬ ಬಿಲ್ಲುಗಾರ್ತಿಯು ಗುರಿ ಇಟ್ಟು ಹೊಡೆಯುವವರೆಗೆ ಬಿಲ್ಲನ್ನು ಎಳೆಯುತ್ತಾ ಆಕೆ ಬಾಣವನ್ನು ಬಿಟ್ಟು ನಂತರ ಬಾಣವು ಗುರಿ ಕಡೆಗೆ ಚಲಿಸುತ್ತದೆ. ಮಾಹಿತಿಯನ್ನು ಆಧರಿಸಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿಯ ಪ್ರಯೋಗಿಸುವ ಬಲವು ಅದರ ಆಕಾರದ ಬದಲಾವಣೆಗೆ ಕಾರಣವಾಗಿದೆ. ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿ ಪ್ರಯೋಗಿಸುವ ಬಲವು ಸ್ನಾಯು ಬಲಗಳಿಂದ ಉದಾಹರಣೆಯಾಗಿದೆ. ಇನ್ನು ಬಾಣದ ಚಲನೆಯ ಸ್ಥಿತಿಯು ಬದಲಾವಣೆಗೆ ಕಾರಣವಾದ ಬಲದ ವಿಧವು ಸಂಪರ್ಕ ಬಲಕ್ಕೆ ಉದಾಹರಣೆಯಾಗಿದೆ. ಇನ್ನು ಬಾಣವು ಅದರ ಗುರಿಯತ್ತ ಚಲಿಸುವಾಗ ಅದರ ಮೇಲೆ ಪ್ರಯೋಗವಾಗುತ್ತದೆ. ಬಲಗಳು ಗುರುತ್ವಾಕರ್ಷಣೆಗೆ ಕಾರಣ ಮತ್ತು ಗಾಳಿಯ ಘರ್ಷಣೆಗೆ ಕಾರಣ. ಈ ಹೇಳಿಕೆಯನ್ನು ಸಂದರ್ಭಗಳಲ್ಲಿ ಪ್ರಯೋಗಿಸುತ್ತಿರುವ ಬಲದ ಮೂಲ ಮತ್ತು ಅದು ಯಾವ ವಸ್ತುವಿನ ಬೇರೆ ವರ್ತಿಸುತ್ತದೆ ಎಂಬುದನ್ನು ಗುರುತಿಸಿ. ಪ್ರತಿ ಸಂದರ್ಭದಲ್ಲಿ ಒಂದು ಪರಿಣಾಮವನ್ನು ತಿಳಿಸಿ. 1. ನಿಂಬೆಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡುವುದು. ನಿಂಬೆಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡಲು ಸ್ನಾಯು ಬಲವನ್ನು ಬಳಸುತ್ತದೆ. ಈ ಸ್ನಾಯು ಬಲವು ನಿಂಬೆಹಣ್ಣಿನ ಮೇಲೆ ಪ್ರಯೋಗವಾಗುತ್ತದೆ. ಅದರ ಪರಿಣಾಮವಾಗಿ ನಿಂಬೆಹಣ್ಣಿನ ಆಕಾರದಲ್ಲಿ ಬದಲಾವಣೆಯಾಗುತ್ತದೆ. ಇನ್ನು ಟೂತ್ ಪೇಸ್ಟ್ನಿಂದ ಪೇಸ್ಟನ್ನು ಹೊರತೆಗೆಯುವುದು. ಟೂತ್ ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟನ್ನು ಹೊರತೆಗೆಯಲು ಸ್ನಾಯು ಬಲವನ್ನು ಬಳಸಲಾಗುತ್ತದೆ. ಸ್ನಾಯು ಬಲವು ಟೂತ್ ಪೇಸ್ಟ್ ಟ್ಯೂಬ್ನಿಂದ ಮೇಲೆ ಪ್ರಯೋಗವಾಗುತ್ತದೆ. ಅದರ ಪರಿಣಾಮವಾಗಿ ಟ್ಯೂಬ್ನ ಆಕಾರದಲ್ಲಿ ಬದಲಾವಣೆಯಾಗುತ್ತದೆ. ಇನ್ನು ಸ್ಟ್ರಿಂಗ್ನಿಂದ ಭಾರವನ್ನು ತೂಗು ಹಾಕಿ ಅದರ ಇನ್ನೊಂದು ತುದಿಯಲ್ಲಿ ಸ್ಥಿರವಾಗಿ ಗೋಡೆಯಲ್ಲಿರುವ ಕೊಂಕಿಗೆ ನೇತು ಹಾಕಿದೆ. ಈ ಸಂದರ್ಭ ತೂಗು ಹಾಕಿದ ಭಾರವು ಸ್ಟ್ರಿಂಗ್ನ ಮೇಲೆ ಬಲ ಪ್ರಯೋಗ ಅದನ್ನು ಕೆಳಮುಖಕ್ಕೆ ಎಳೆಯುತ್ತದೆ. ಇದರ ಪರಿಣಾಮವಾಗಿ ಸ್ಟ್ರಿಂಗ್ ಹಿಗ್ಗುತ್ತದೆ. ಆದ್ದರಿಂದ ಸ್ಟ್ರಿಂಗ್ಗಳ ಆಕಾರದಲ್ಲಿ ಬದಲಾವಣೆಯಾಗುತ್ತದೆ. ಇನ್ನು ಒಬ್ಬ ಕುಮಾರನು ಉಪಕರಣ ತಯಾರಿಸುವಾಗ
ಬಿಸಿಯಾದ ಕಬ್ಬಿಣದ ತುಂಡಿನ ಮೇಲೆ ಸುತ್ತಿಗೆಯಿಂದ ಹೊಡೆಯುತ್ತಾನೆ. ಸುತ್ತಿಗೆಯ ಹೊಡೆತಕ್ಕೆ ಬಲವು ಕಬ್ಬಿಣದ ತುಂಡಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಕಮ್ಮಾರನು ಬಿಸಿಯಾದ ಕಬ್ಬಿಣದ ತುಂಡಿನ ಮೇಲೆ ಸುತ್ತಿಗೆಯಿಂದ ಹೊಡೆಯಲು ತನ್ನ ಸ್ನಾಯುವನ್ನು ಬಳಸುತ್ತಾನೆ. ಈ ಸ್ನಾಯು ಬಲವು ಕಬ್ಬಿಣದ ತುಂಡನ್ನು ಬೇಕಾದ ಆಕಾರಕ್ಕೆ ಬದಲಾಯಿಸುತ್ತದೆ. ಉಬ್ಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರಿನಿಂದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು. ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು ಕಂಡುಬಂತು. ಬಲೂನ್ ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾದ ಬಲ ಯಾವುದು? ಉಬ್ಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರಿನಿಂದ ಉಜ್ಜಿದಾಗ ಅದು ಆವೇಶಭರಿತವಾಗುತ್ತದೆ. ಯಾವುದೇ ಆವೇಶಭರಿತ ಕಾಯವು ಆವೇಶರಹಿತ ಕಾಯಗಳನ್ನು ಆಕರ್ಷಿಸುತ್ತದೆ. ಆವೇಶಭರಿತ ಬಲವನ್ನು ಗೋಡೆಗೆ ಒತ್ತಿದಾಗ ಸ್ನಾಯು ವಿದ್ಯುತ್ ಬಲದಿಂದಾಗಿ ಅವುಗಳ ನಡುವೆ ಆಕರ್ಷಣೆ ಉಂಟಾಗುತ್ತದೆ. ನೀರು ತುಂಬಿದ ಪ್ಲಾಸ್ಟಿಕ್ ಬಕೆಟ್ ಅನ್ನು ಭೂಮಿಯ ಮೇಲಿನಿಂದ ಮೇಲೆ ನಿಮ್ಮ ಕೈಯಲ್ಲಿ ಹಿಡಿದಾಗ ಆ ಪ್ಲಾಸ್ಟಿಕ್ ಬಕೆಟ್ನ ಮೇಲೆ ವರ್ತಿಸುವ ಬಲಗಳನ್ನು ಹೆಸರಿಸಿ. ಬಕೆಟ್ನ ಮೇಲೆ ವರ್ತಿಸುತ್ತಿರುವ ಬಲಗಳು ಅದರ ಚಲನೆಯ ಸ್ಥಿತಿಯನ್ನು ಏಕೆ ಬದಲಾಯಿಸುವುದಿಲ್ಲ ಎಂದು ಚರ್ಚಿಸಿ. ನೀರು ತುಂಬಿದ ಪ್ಲಾಸ್ಟಿಕ್ ಬಕೆಟ್ ಅನ್ನು ಭೂಮಿಯ ಮೇಲ್ಮೈನಿಂದ ಮೇಲೆ ಎತ್ತಿ ಹಿಡಿಯಲು ನಾವು ಸ್ನಾಯು ಬಲವನ್ನು ಬಳಸುತ್ತೇವೆ. ಈ ಸ್ನಾಯು ಬಲವು ಬಕೆಟ್ ಅನ್ನು ಭೂಮಿಯ ಕಡೆಗೆ ಸೆಳೆಯುತ್ತಿರುವ ಗುರುತ್ವಾಕರ್ಷಣೆ ಬಲದ ವಿರುದ್ಧವಾಗಿ ವರ್ತಿಸುತ್ತದೆ. ಈ ಸಂದರ್ಭದಲ್ಲಿ ಆ ಎರಡೂ ಬಲಗಳು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರುತ್ತವೆ. ಆದ್ದರಿಂದ ಬಕೆಟ್ನ ಚಲನಾ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ. ಒಂದು ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿಡಲು ಒಂದು ರಾಕೆಟ್ ಅನ್ನು ಉಡಾವಣೆ ಮಾಡಲಾಯಿತು. ಉಡಾವಣಾ ಕೇಂದ್ರವನ್ನು ಬಿಟ್ಟು ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳ್ಯಾವುವು ಹೆಸರಿಸಿ. ಗುರುತ್ವಾಕರ್ಷಣ ಬಲ, ಘರ್ಷಣ ಬಲ. ಒಂದು ಡ್ರಾಪ್ನ ನಳಿಕೆಯನ್ನು ನೀರಿನಲ್ಲಿಟ್ಟು ಅದರ ಬಿರುಡೆಯನ್ನು ಒತ್ತಿದಾಗ ಡ್ರಾಪ್ನಲ್ಲಿರುವ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಡುತ್ತದೆ. ನಾವು ಬುರುಡೆಯ ಮೇಲಿನ ಒತ್ತಡವನ್ನು ಬಿಡುಗಡೆ ಮಾಡಿದ ಕೂಡಲೇ ನೀರು ಡ್ರಾಪ್ಗಳೊಳಗೆ ತುಂಬಿಕೊಳ್ಳುತ್ತದೆ. ಡ್ರಾಪ್ನಲ್ಲಿರುವ ನೀರಿನ ಏರಿಕೆಗೆ ಕಾರಣ ಇದು ವಾತಾವರಣದ ಒತ್ತಡ. ನಿಮಗೂ ಕೂಡ ಇವತ್ತಿನ ಈ ಒಂದು ಬಲ ಮತ್ತು ಒತ್ತಡ ಪಾಠದ ವಿಜ್ಞಾನ 8ನೇ ತರಗತಿ ಬಲ ಮತ್ತು ಒತ್ತಡ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.